ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮಾವು ಬೆಳೆಗಾರರು ಕೂಡ ಇದೇ ಸಂಕಷ್ಟದ ಪರಿಸ್ಥಿತಿಗೆ ಬಂದರು. ಆಗಲೂ ಒಂದು ಪತ್ರವನ್ನು ಬರೀತಾರೆ, ದೂರವಾಣಿ ಮೂಲಕ ಮಾತನಾಡ್ತಾರೆ. ಅಲ್ಲೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರೇ ಬಂದಂಥದ್ದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ಸರ್ಕಾರಗಳು ಮಾತೆತ್ತಿದ್ರೆ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಿದ್ದಾರೆ. ಕುಮಾರಣ್ಣ ಅವರೇನು ಕೇಂದ್ರದಲ್ಲಿ ಕೃಷಿ ಸಚಿವರಲ್ಲ. ಆದರೆ ರೈತರ ಪರವಾಗಿ ಸಚಿವ ಸ್ಥಾನ ಇರಲಿ, ಸಚಿವ ಸ್ಥಾನ ಇಲ್ಲದೆ ಹೋಗಲಿ, ಅಧಿಕಾರ ಇರಲಿ, ಅಧಿಕಾರ ಇಲ್ಲದೆ ಹೋಗಲಿ, ರೈತರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಹಿಂದಿನಿಂದ ನಾವು ಮಾಡ್ಕೊಂಬಂದಿದ್ದೇವೆ. ನಮ್ಮ ಕೊನೆಯ ಉಸಿರಿರೋವರೆಗೂ ಕೂಡ ದೇವೇಗೌಡರ ಕುಟುಂಬ ಇದು ಮಾಡ್ಕೊಂಡು ಹೋಗ್ತೇವೆ ಅಂತಕ್ಕಂಥದ್ದನ್ನ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಮಾತನಾಡ್ತಕ್ಕಂಥದ್ದು ಇದೆಯಣ್ಣ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ಸರ್ಕಾರದ ಕಡೆಯಿಂದ 2 ಹೆಕ್ಟೇರು ಜಮೀನು ಪ್ರದೇಶವನ್ನು ಹೊಂದಿರತಕ್ಕಂಥ ರೈತರು, ಏಕೆಂದರೆ ಇದು ನಿಯಮಾವಳಿಗಳಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ವಿಚಾರ, 33%ಗಿಂತ ಅತಿವೃಷ್ಟಿಯಾಗಿ ಏನು ಬೆಳೆ ಹಾನಿ ಪ್ರದೇಶ ಇರ್ತದೆ, ಅದಕ್ಕೆ ಹತ್ತತ್ರ ನಿಮಗೆ ಈ ಬಾರಿ 650 ಕೋಟಿಯಷ್ಟು 2 ಹೆಕ್ಟರ್ಗಿಂತ ಕಮ್ಮಿ ಇರ್ತಕ್ಕಂಥ ಜಮೀನುಗಳು ಹೊಂದಿರತಕ್ಕಂಥ ರೈತರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಪರಿಹಾರ, ಮತ್ತು 2 ಹೆಕ್ಟರ್ಗಿಂತ ಹೆಚ್ಚು ಇರ್ತಕ್ಕಂಥ ರೈತರಿಗೆ 259 ಕೋಟಿ, ಒಟ್ಟಾರೆಯಾಗಿ 902 ಕೋಟಿ ರೂಪಾಯಿಯಷ್ಟು ಪರಿಹಾರ ಇವತ್ತು ನಿಮಗೆ ಸಿಕ್ಕಬೇಕಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸಾಕಷ್ಟು ಅಧ್ಯಯನವನ್ನು ಮಾಡ್ತಾ ಇದ್ದೇನೆ. ನಮಗೆ ನಿಮಗೆ ತಿಳಿದಾಗೆ ಹತ್ತತ್ರ 55% ಶೇಕಡ ಈ ವರ್ಷ ಅತಿವೃಷ್ಟಿಯಿಂದ ಅತಿ ಹೆಚ್ಚು ಮುಂಗಾರು ಮಳೆ ಆಗಿ ಇವತ್ತು ಸಂಪೂರ್ಣವಾಗಿ ಒಂದು ಕಡೆ ತೊಗರಿ, ಒಂದು ಕಡೆ ನಿಮ್ಮ ಇದು ಹಸಿರು ಉದ್ದು, ಸೋಯಾಬೀನು, ಹತ್ತಿ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ. ಇದರ ಬಗ್ಗೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಜಾಸ್ತಿ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.